ಯಾರೆಲ್ಲ ಎಲ್ ಎಲ್ ಬಿ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ನಾನು ನಿಮಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಾನು ನಿಮಗೆ ಇಲ್ಲಿ ಎಲ್ ಎಲ್ ಬಿ ಅಂದ್ರೆ ಏನು ಅಂತಂದ್ರೆ ಬ್ಯಾಚುಲರ್ ಆಫ್ ಲಾ ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಟೋಟಲ್ 3 ಇಯರ್ಸ್ ಕೋರ್ಸ್ ಆಗಿದೆ ಎಲ್ ಎಲ್ ಬಿ. ನೀವು ಎಲ್ ಎಲ್ ಬಿ ಮುಗಿದ್ರೆ ನೀವು ಲಾಯರ್ ಆಗ್ಬೋದು ಅಥವಾ ಒಂದು ಲೀಗಲ್ ಫೀಲ್ಡಲ್ಲಿ ಒಂದು ಒಳ್ಳೆ ಕೆರಿಯರ್ನ ಬಿಲ್ಡ್ ಮಾಡ್ಕೋಬಹುದು. 12th ಮುಗಿದು ನೀವು ಎಲ್ ಎಲ್ ಬಿ ಮಾಡ್ತೀರಾ ಅಂದ್ರೆ ಮಾಡಬಹುದು. ಅದು 5 ಇಯರ್ಸ್ ಆಗಿರುತ್ತೆ ಟೋಟಲ್ ಕೋರ್ಸ್ ಎಲ್ ಎಲ್ ಬಿ ಕೋರ್ಸ್. ಅಂಡ್ ನಿಮ್ಗೆ ಇಲ್ಲಿ ಎಲಿಜಿಬಿಲಿಟಿ ಏನು ಅಂತ ನೋಡ್ತಾ ಹೋದಾಗ ಕಂಪಲ್ಸರಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಬಿ ಎ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅದರಲ್ಲಿ ನಿಮಗೆ 45 ಇಂದ 50% ನಿಮಗೆ ಪರ್ಸೆಂಟೇಜ್ ಬಂದಿರಬೇಕು. ಯಾವುದು ಡ್ಯೂ ಇರಬಾರ್ದು. ಮೈನ್ ಕೆಲವೊಂದು ಕಾಲೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಾಲೇಜಸ್ ಯಾವ ತರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಮೈನ್ ಥಿಂಗ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಎಲ್ ಎಲ್ ಬಿ ಮಾಡ್ಬೋದು. ಅಂಡ್ ನೆಕ್ಸ್ಟ್ ನೀವು ಎಂಟ್ರೆನ್ಸ್ ಎಕ್ಸಾಮ್ ಜಾಯ್ನ್ ಆಗಬೇಕಾದ್ರೆ ಯಾವ್ದಾರ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ನೋಡ್ತಾ ಹೋದ್ರೆ ಕಾಮನ್ ಆಗಿ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಕ್ಲಾಟ್ ಅಂತ ಕರಿತೀವಿ, ಲೈಕ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಅದನ್ನ ಕಂಪ್ಲೀಟ್ ಮಾಡಿ ನೀವು ಬೇಕಾದ್ರೆ ಲೈಕ್ ಎಲ್ ಎಲ್ ಬಿ ಮಾಡಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿ ಬೆಸ್ಟ್ ಕಾಲೇಜಸ್ ಯಾವ್ದು ಅಂತ ನೋಡಿದಾಗ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಕಾಲೇಜಸ್ ಇದೆ ಬೆಂಗಳೂರಲ್ಲಿ. ಲೈಕ್ ಕಾಲೇಜ್ ಯಾವ್ದು ಬಂದ್ಬಿಟ್ಟು ಅಂದ್ರೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಇದೆ, ಅಂಡ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಇದೆ, ಅಂಡ್ ಪ್ರೈವೇಟ್ ಲೈಕ್ ಲಾಸ್ ಯೂನಿವರ್ಸಿಟೀಸ್ ಇದೆ. ನಿಮಗೆ ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೋ ಸರ್ಚ್ ಮಾಡಿ ಬೆಸ್ಟ್ ಕಾಲೇಜ್ನ ಜಾಯ್ನ್ ಆಗ್ಬೋದು ನೀವು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕೆರಿಯರ್ ಯಾವ ತರ ಇರುತ್ತೆ, ಎಲ್ ಎಲ್ ಬಿ ಮಾಡಾದ್ಮೇಲೆ ಕೆರಿಯರ್ ಯಾವ ತರ ಗ್ರೋ ಮಾಡ್ಕೋಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ಮೈನ್ ಬಂದ್ಬಿಟ್ಟು ಲಾಯರ್ ಆಗಿ ನಿಮ್ಮ ಕೆರಿಯರ್ನ ಗ್ರೋ ಮಾಡ್ಬೋದು, ಅಥವಾ ಒಂದು ಲಾ ಫೀಲ್ಡ್ ಅಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ಬೋದು, ಅಂಡ್ ಜಡ್ಜ್ ಆಗಿ ನೀವು ಕೆಲಸ ಮಾಡ್ಬೋದು. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಲೈಕ್ ಕಾರ್ಪೊರೇಟ್ ಆಫೀಸರ್ಸ್ ಇರುತ್ತಲ್ವ ಅದರಲ್ಲಿ ನೀವು ಲೀಗಲ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಬೋದು. ಇಲ್ಲಿ ಮೈನು ಒಂದು ವಿಚಾರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ತುಂಬಾ ಜನ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಎಲ್ ಎಲ್ ಬಿ ಮಾಡ್ಬೇಕಂತಂದ್ರೆ. ಏನಂತಂದ್ರೆ ಒಂದು ಕಾಲೇಜ್ನ ಚೂಸ್ ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡೇ ಆ ಕಾಲೇಜ್ ಬಗ್ಗೆ ಸರ್ಚ್ ಮಾಡಿದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ತುಂಬಾ ಈಸಿ ಬಿಡು, ನಮ್ಗೇನು ಅವಶ್ಯಕತೆ ಇಲ್ಲ, ಆರಾಮ್ಸೆ ನಾನು ಏನ್ ಮಾಡ್ಬೋದು ಅಂತಂದ್ರೆ ಎಲ್ ಎಲ್ ಬಿ ಮಾಡ್ಬೋದು, ಎಲ್ ಎಲ್ ಬಿನೇ ಅಲ್ಲ ಅಂತ ಅನ್ಕೊಂತಾರೆ. ಸೊ ಅಷ್ಟು ಈಸಿ ಅಲ್ಲ ಅದು, ಅದ್ರ ಬಗ್ಗೆ ಏನು ಯೋಚನೆ ಮಾಡಿ ತಗೊಳ್ಳಿ. ಆ ನೆಕ್ಸ್ಟ್ ವಿಚಾರ ಏನಂತಂದ್ರೆ ಲೈಕ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಆ ಪ್ರೊಸೆಸ್ ಬಗ್ಗೆ ಏನು ತಿಳ್ಕೊಂಡಿರೇ ಎಲ್ ಎಲ್ ಬಿ ಮಾಡ್ಬೇಕಂತ ಹೋಗ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೆಡ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂತಂದ್ರೆ ಬಿಫೋರ್ ನೀವು ಒಂದು ಕೋರ್ಸ್ನ ಮಾಡ್ಬೇಕಾದ್ರೆ ಎಲ್ ಎಲ್ ಬಿನೇ ಅಂತಲ್ಲ, ಒಂದು ಕೋರ್ಸ್ ನೀವು ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಅದಾದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಎಲ್ ಎಲ್ ಬಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಮಾಡಿದಾಗ ಸೊ ಫುಲ್ಫಿಲ್ ಆಗಿ ನೀವು ಆರಾಮ್ಸೆ ಮಾಡ್ಬೋದು. ಎಲ್ ಎಲ್ ಬಿ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರದ ಒಂದು ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾರೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಕೊಲೀಗ್ಸು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪೇರೆಂಟ್ಸ್ ನೋಡ್ತಿದ್ದಾರೆ ನಿಮ್ಮ ಒಂದು ಲೈಕ್ ಚಿಲ್ಡ್ರನ್ಸ್ಗೆ ತೋರಿಸಿ ಏನು ಎಲ್ ಎಲ್ ಬಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.